ಅಜಯ್ ಒಬ್ಬ ವ್ಲಾಗರ್. ಹೊಸ ಕಾರು ಖರೀದಿಸಿದ ಖುಷಿಯಲ್ಲಿ ತನ್ನ ಗೆಳತಿಯೊಂದಿಗೆ ತಡರಾತ್ರಿ ಲಾಂಗ್ ಡ್ರೈವ್ ಹೋಗಲು ನಿರ್ಧರಿಸುತ್ತಾನೆ. ರಾತ್ರಿ 2 ಗಂಟೆ ಸುಮಾರಿಗೆ ಅಜಯ್ ನಂದಿಬೆಟ್ಟದ ಕೆಳಗಿರುವ ತಿರುವುಗಳಲ್ಲಿ ಕಾರು ಚಲಾಯಿಸುತ್ತಿದ್ದ. ರಸ್ತೆ ಪೂರ್ತಿ ಖಾಲಿ ಇತ್ತು. ಕಾರಿನಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗುತ್ತಿತ್ತು. ಹಠಾತ್ತಾಗಿ ಕಾರಿನ ಡ್ಯಾಶ್ ಕ್ಯಾಮ್ ಒಂದು ವಿಚಿತ್ರವಾದ ಬೀಪ್ ಸದ್ದು ಮಾಡಲಾರಂಭಿಸಿತು. ಇದು ಸಾಮಾನ್ಯವಾಗಿ ಮುಂದೆ ಏನಾದರೂ ಅಡೆತಡೆ ಇದ್ದಾಗ ಮಾತ್ರ ಆಗುವ ಶಬ್ದ. ಆದರೆ ರಸ್ತೆಯಲ್ಲಿ ಏನೂ ಇರಲಿಲ್ಲ. ಸ್ವಲ್ಪ ದೂರ ಹೋದಾಗ ರಸ್ತೆ ಬದಿಯಲ್ಲಿ ಒಬ್ಬ ವ್ಯಕ್ತಿ ನಿಂತು ಲಿಫ್ಟ್ ಕೇಳುತ್ತಿದ್ದ. ಅವನು ಹಳೆಯ ಕಾಲದ ಕಪ್ಪು ಕೋಟು ಧರಿಸಿದ್ದ ಮತ್ತು ಕೈಯಲ್ಲಿ ಒಂದು ದೊಡ್ಡ ಮರದ ಪೆಟ್ಟಿಗೆ ಇತ್ತು. ಅಜಯ್ ಗಾಬರಿಯಿಂದ ಕಾರನ್ನು ನಿಲ್ಲಿಸದೆ ಮುಂದೆ ಹೋದನು. ಮುಂದಿನ 5 ನಿಮಿಷಗಳಲ್ಲಿ ಅದೇ ವ್ಯಕ್ತಿ ಮತ್ತೆ 3 ಬಾರಿ ರಸ್ತೆ ಬದಿಯಲ್ಲಿ ಅದೇ ರೀತಿ ನಿಂತಿರುವುದು ಅಜಯ್ಗೆ ಕಂಡಿತು. ಇದು ಹೇಗೆ ಸಾಧ್ಯ? ನಾನು 80ರ ವೇಗದಲ್ಲಿ ಹೋಗುತ್ತಿದ್ದೇನೆ, ಅವನು ನನಗಿಂತ ಮುಂದೆ ಹೇಗೆ ಹೋಗುತ್ತಿದ್ದಾನೆ ಎಂದು ಅಜಯ್ ನಡುಗಲಾರಂಭಿಸಿದ. ಭಯಗೊಂಡ ಅಜಯ್ ಕಾರಿನ ಗ್ಲಾಸ್ ಪೂರ್ತಿ ಹಾಕಿ ವೇಗ ಹೆಚ್ಚಿಸಿದ. ಆಗ ಇದ್ದಕ್ಕಿದ್ದಂತೆ ಕಾರಿನ ಹಿಂದಿನ ಸೀಟಿನಿಂದ ಕಿಟಕಿ ತೆಗಿ, ಗಾಳಿ ಬಳುತ್ತಿಲ್ಲ ಎಂಬ ಸಣ್ಣ ದನಿ ಕೇಳಿಸಿತು. ಅಜಯ್ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕಾರಿನ ಎಸಿ ಪೂರ್ತಿ ಆನ್ ಆಗಿದ್ದರೂ ಒಳಗಿನ ತಾಪಮಾನ ದಿಢೀರನೆ ಏರತೊಡಗಿತು. ಅವನು ತನ್ನ ಡ್ಯಾಶ್ ಕ್ಯಾಮ್ ಸ್ಕ್ರೀನ್ ಕಡೆ ನೋಡಿದಾಗ ಅವನ ಪ್ರಾಣವೇ ಹೋದಂತಾಯಿತು. ಸ್ಕ್ರೀನ್ನಲ್ಲಿ ಅಜಯ್ ಪಕ್ಕದ ಸೀಟಿನಲ್ಲಿ ಆ ಕಪ್ಪು ಕೋಟು ಧರಿಸಿದ ವ್ಯಕ್ತಿ ಕುಳಿತಿದ್ದ. ಆದರೆ ನೇರವಾಗಿ ನೋಡಿದಾಗ ಸೀಟು ಖಾಲಿಯಿತ್ತು. ಅಜಯ್ ಹೇಗೋ ಕಷ್ಟಪಟ್ಟು ಪಕ್ಕದ ಹಳ್ಳಿಯ ಕಡೆಗೆ ಕಾರು ತಿರುಗಿಸಿದ. ಅಲ್ಲಿನ ದೇವಸ್ಥಾನದ ಮುಂದೆ ಕಾರು ನಿಲ್ಲಿಸಿ ಬೆಳಗ್ಗೆಯವರೆಗೆ ಕಾಯ್ದನು. ಬೆಳಗ್ಗೆ ಅವನು ತನ್ನ ಡ್ಯಾಶ್ ಕ್ಯಾಮ್ ಫೂಟೇಜ್ ಚೆಕ್ ಮಾಡಿದಾಗ ಕಂಡ ದೃಶ್ಯಗಳು ಇವು. 2:15 ನಿಮಿಷದಲ್ಲಿ ರಸ್ತೆಯ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಆದರೆ ಡ್ಯಾಶ್ ಕ್ಯಾಮ್ ಸೆನ್ಸಾರ್ ಒಬ್ಬ ವ್ಯಕ್ತಿಯನ್ನು ಗುರುತಿಸುತ್ತಿತ್ತು. 2:30 ನಿಮಿಷದಲ್ಲಿ ಕಾರಿನ ವೇಗ 100 ಇದ್ದರೂ ಹೊರಗಿನಿಂದ ಯಾರೋ ಕಾರಿನ ಗ್ಲಾಸ್ ಮೇಲೆ ಕೈಯಿಂದ ಹೊಡೆಯುತ್ತಿರುವುದು ದಾಖಲಾಗಿತ್ತು. 2:45 ನಿಮಿಷದಲ್ಲಿ ಅಜಯ್ ಒಬ್ಬನೇ ಕಾರಿನಲ್ಲಿ ಮಾತನಾಡುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಅವನ ಪಕ್ಕದ ಸೀಟು ತಾನಾಗಿಯೇ ಕೆಳಗೆ ಕುಸಿದಿತ್ತು, ಯಾರು ಕುಳಿತಂತೆ. ಸ್ಥಳೀಯರು ಹೇಳುವ ಪ್ರಕಾರ ಆ ರಸ್ತೆಯಲ್ಲಿ ವರ್ಷಗಳ ಹಿಂದೆ ಒಬ್ಬ ಮಾಂತ್ರಿಕ ಅಪಘಾತದಲ್ಲಿ ಮೃತಪಟ್ಟಿದ್ದನು. ಅವನು ತಾನು ಸಾಯುವಾಗ ತನ್ನ ಶಕ್ತಿಯನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿಟ್ಟು ಮಣ್ಣು ಮಾಡಿದ್ದನಂತೆ. ಇಂದಿಗೂ ಆ ಪೆಟ್ಟಿಗೆಯನ್ನು ಹುಡುಕುವವರಿಗೆ ಅಥವಾ ಆ ದಾರಿಯಲ್ಲಿ ಹೋಗುವವರಿಗೆ ಅವನು ಕಾಣಿಸಿಕೊಳ್ಳುತ್ತಾನೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.